ಎಲ್ಲರೂ ಬಾಯಿ ಬಿಟ್ಕೊಂಡು ನೋಡಿ ಸಾಕು, ಬಾಯಿ ಮುಚ್ಕೊಳ್ಳಿ. ಇವತ್ತು ನಿಮ್ಗೆ ಏನೋ ಕಾದಿದೆ ಕಣ್ರಿ, ತುಂಬಾ ಓವರ್ ಆಗಿ ಆಡ್ತಿದ್ದೀರಾ. ಕಾಮಣ್ಣನ್ ಸುಡ್ತಾರೆ ನೋಡಿ, ಹೆಂಗ್ ಸುಟ್ಟಾಕ್ಬಿಡ್ತೀನಿ. ಬೇಡ ಸಾರ್ಥಕ್ ಸರ್, ನಾನಿನ್ನು ನನ್ನ ಮೀನುನ ಮದುವೆಯಾಗಿ 9 ಜನ ಮಕ್ಕಳು ಮಾಡ್ಕೋಬೇಕು. 9 ಸೆಕೆಂಡ್ ರೀ, 11 ಮಾಡ್ಕೊಬಿಡಿ, ಒಂದು ಕ್ರಿಕೆಟ್ ಟೀಮೇ ಕಟ್ಬೋದು. ಟೈಮ್ ಇದ್ರೆ 99 ಆಗುತ್ತೆ. ಸಾಕು ಡಿಸ್ಕಷನ್, ಹೋಳಿ ಆಡೋಣವಾ? ಹಾ, ಅದಕ್ಕೆ ಹೇಳಿದ್ಮೇಲೆ ಮುಗೀತು. 1 2 3 ಗೋ. ಯಾಕ್ರಿ ಬುಳ್ಳ ಅಷ್ಟೆಲ್ಲ ಬಿಲ್ಡಪ್ ಕೊಟ್ರಿ, ಅಷ್ಟು ಬೇಗ ಸುಸ್ತಾಗೋಯ್ತಾ? ಸಾರ್ಥಕ್ ಸರ್, ಈಗ ಹೊಟ್ಟೆ ತಣ್ಣಗ್ ಮಾಡ್ಕೊಳ್ಳೋ ಟೈಮು. ಹಾ, ಲೈಫಲ್ಲಿ ಫಸ್ಟ್ ಟೈಮ್ ಕರೆಕ್ಟಾಗಿ ಮಾತಾಡಿದಿರ ನೋಡಿ. ಇರಿ, ಕೈ ತೊಳ್ಕೊಂಡ್ ಬರ್ತೀನಿ. ಕೈಯಾಗಿ ತೊಳ್ಕೊಂಡ್ ಬರ್ಬೇಕು. ರೀ, ಈ ಬಣ್ಣ ಆಗಿರೋ ಕೈಲಿ ಅದ ಎಜ್ಜಕ್ಕಾಗುತ್ತಾ? ಯಾರೊಬ್ರು ಕೈ ತೊಳ್ಕೊಳ್ಳೇಬೇಕು, ನಾನೇ ತೊಳ್ಕೊತೀನಿ ಬಿಡಿ. ಕರೆಕ್ಟ್ ಕರೆಕ್ಟ್, ಕುಡಿ ಕುಡಿ. ಸಾರ್ಥಕ್ ಸರ್, ಬೇಗ ಬನ್ನಿ, ಹೊಟ್ಟೆಯಲ್ಲಿ ವಾಲ್ಕನಗಳು ಬರ್ಸ್ತಾಗ್ತಾ ಇದೆ. ಬಂದೆ. ಹಾ, ಬನ್ನಿ. ಬೇಗ ಹಾಕಿ ಸಾರ್ಥಕ್ ಸರ್. ಸುಮ್ಮನಿದ್ರೆ ಸರಿ, ಇಲ್ಲ ಸೌಟ ಹೊಡ್ಬಿಡ್ತೀನಿ. ಹಾ, ತಗೊಳ್ಳಿ, ಪಾಸ್ ಮಾಡಿ. ತಳಿ ಪಾಸ್ ಮಾಡಿ. ಹಾ, ತಗೊಳ್ಳಿ. ಈ 3 ಜನ ಇದನ್ನ ಕುಡಿಬೇಡಿ. ಯಾಕೆ ಕುಡಿಬಾರ್ದು? ಇದ್ರಲ್ಲಿ ಏನೋ ಮಿಕ್ಸ್ ಮಾಡಿದಾರೆ ಅಂತ ನನಗೆ ಡೌಟ್ ಆಗ್ತದೆ. ಇಂಥ ಅಮೃತನ ಕುಡಿಬೇಡ ಅಂತ ಇದೀರಲ್ಲ ಬಾಸ್, ಬುದ್ಧಿನ ಡೌಟ್ ಪಡಬಾರ್ದು. ನಿಮಗೆ ಕುಡಿಬೇಕು ಅನ್ಸಿದ್ರೆ ನೀವು ಕುಡೀರಿ, ಅದನ್ನ ಬಿಟ್ಟು ಬೇರೆಯವ್ರಿಗೆ ಫೋರ್ಸ್ ಮಾಡಬೇಡಿ. ಬೇಡ ಅಂದ್ರೆ ಬಿಡಿ, ನಿಮ್ಗೆ ಲಾಸ್. ಇನ್ನೊಂದು ಅಲ್ಲ, ಏನ್ ಆಗ್ತಾ ಇದೆ ಇವ್ರಿಗೆ? ಬೇಗ ಹಾಕಿ ಸಾರ್ಥಕ್ ಸರ್. ಏನ್ ಆಗ್ತಿದೆ ಇವ್ರಿಗೆ? ಇಲ್ಲೇ ಇದೆ, ನೋಡ್ತೀರಿ, ನಿಮ್ಗೆ ಗೊತ್ತಾಗುತ್ತೆ. ಎಲ್ಲಾದ್ರಲ್ಲೂ ಅರ್ಜೆಂಟ್ ಮಾಡ್ತಿಲ್ರಿ ನೀವು. ಇನ್ನೊಂದು ತಗೊಳ್ಳಿ. ಬಟ
ಈಗ ಡ್ಯಾನ್ಸಿಂಗ್ ಟೈಮ್. ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ದೀರಾ? ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ದೀರಾ? ಅಯ್ಯೋ ಇಲ್ಲಪ್ಪ ಇದು ಪ್ಯೂರ್ ಮಜ್ಜಿಗೆ. ಇನ್ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟೆಪ್ ಹಾಕೋಣ. ವಿಕಿ ಬಾಸ್, ಈಗ ಡೋಲ್ ಬೇಡ, ಸಾಂಗ್ ಪ್ಲೇ ಮಾಡೋಣ. ಸರಿಕ್ ಲಚಿಕ್ ಮಜಿಕ್. ಸಾರ್ಥಕ್ ಏನಾಗಿದೆ? ನಿನ್ಗೇನಾಯ್ತು? ಕುಡಿಸ್ಬಿಟ್ರಾ? ಇವ್ರಿಗೂ ಕುಡಿಸ್ಬಿಟ್ರಾ? ಅನ್ಕೊಂಡೆ ಯಾವ್ದೋ ಹಾರಿಬಲ್ ಆಲ್ಕೋಹಾಲ್ ಮಿಕ್ಸ್ ಮಾಡಿದೀರ ಅದ್ರಲ್ಲಿ ಅಂತ. ಗೊತ್ತಾಗೋಯ್ತಾ? ಅದು ಆಲ್ಕೋಹಾಲ್ ಅಲ್ಲ, ಬಾರ್ಕೋಹಾಲ್. ಕಾಂತ, ಹಾಯ್ ಸರ್, ನಾವು ಕನ್ನಡ ಸುದ್ದಿ ಚಾನಲಿಂದ ಬರ್ತಾ ಇದ್ದೀವಿ. ಇವತ್ತು ಹೋಳಿ ಹಬ್ಬ ಇರೋದ್ರಿಂದ ಲೈವ್ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನೀವು ಬರ್ತೀರಾ ಅಂತ. ಎನಿವೇಸ್ ಥ್ಯಾಂಕ್ ಯು. ನನ್ನ ಸ್ಕೆಡ್ಯೂಲಲ್ಲಿ ಇವತ್ತು ಇಂಟರ್ವ್ಯೂ ಪ್ಲಾನ್ ಆಗಿರಲಿಲ್ಲ. ಅದು ಅಲ್ಲದೆ ನಾನು ಅವತಾರ ನೋಡಿ ಈ ಸ್ಥಿತಿನಲ್ಲಿ ಹೇಗೆ ಇಂಟರ್ವ್ಯೂ ಕೊಡೋದು? ಸರ್, ಏನೋ ಮಿಸ್ಕಮ್ಯುನಿಕೇಶನ್ ಆಗಿರಬೇಕು. ನಾವು ಅಪಾಯಿಂಟ್ಮೆಂಟ್ ತಗೊಂಡೇ ಬಂದಿರೋದು. ನಿಮ್ಮ PA ಲಕ್ಷ್ಮೀಕಾಂತ್ ಅವರೇ ಶೆಡ್ಯೂಲ್ ಫಿಕ್ಸ್ ಮಾಡಿರೋದು. ಅದು ಅಲ್ಲದೆ ನೀವು ಇಂಟರ್ವ್ಯೂ ಕೊಟ್ಟೇ ಕೊಡ್ತೀರಾ ಅಂತ ಹೇಳಿದ್ದಾರೆ. ಬಾಸ್, ನಿಮ್ಮನ್ನ ಕೇಳ್ಕೊಂಡು ಸುಮಾರು ಜನ ಹುಡುಗಿರು ಆಫೀಸ್ ಲ್ಯಾಂಡ್ಲೈನ್ಗೆ ನನ್ನ ಮೊಬೈಲ್ಗೆ ಕಾಲ್ ಮಾಡಿ ನಿಮ್ಮ ನಂಬರ್ ಕೊಡಿ ಅಂತ ಟಾರ್ಚರ್ ಮಾಡ್ತಾ ಇದ್ದಾರೆ ಬಾಸ್. ನಾನು ಅವ್ರಿಗೆ ನಂಬರ್ ಕೊಡಕ್ಕಾಗಲ್ಲ ಅಂದ್ರೆ ಆ ಹುಡುಗಿರು ನನಗೆ ಕೆಟ್ಟದಾಗ ಬೈತಾರೆ ಬಾಸ್. ಅದಕ್ಕೆ ನೀವು ಅಮೂಲ್ಯ ಮೇಡಮ್ನ ಮದುವೆ ಆಗ್ತಿರೋ ವಿಷಯ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಬಿಟ್ರೆ ಹುಡುಗಿರೆಲ್ಲ ನಿರಾಶರಾಗಿ ಕಾಲ್ ಮಾಡೋದನ್ನ ನಿಲ್ಲಿಸ್ತೇವೆ. ಅದಕ್ಕೆ ಈ ಪ್ಲಾನ್ ಮಾಡಿದೆ ಬಾಸ್. ಏನ್ ಕರ್ಮರಿ ಕಾಂತ ನಿಮ್ದು? ಮೊದಲೇ ಹೇಳೋದಕ್ಕೆ ಏನ್ರಿ ಪ್ರಾಬ್ಲಮ್ ಆಗಿತ್ತು? ಅದು ಆಕ್ಚುಲಿ ಜ್ಞಾಪಿಸ್ಕೊಂಡೆ, ಆದ್ರೆ ಜ್ಯೂಸ್ ಕುಡ್ದಿದ್ದ ಜ್ಯೂಸಲ್ಲಿ ಮರ್ತೋಯ್ತು. ನಾನ್ಸೆನ್ಸ್ ಫೆಲೋ. ಎನಿವೇಸ್ ಐ ಆಮ್ ಸಾರಿ ಅಬೌಟ್ ಇಟ್. ಹೇಗೂ ಬಂದ್ಬಿಟ್ಟಿದ್ದೀರಾ, ನಿಮ್ಮನ್ನ ಹಾಗೆ ಕಳ್ಸೋದಕ್ಕಂತೂ ಆಗಲ್ಲ. ನಾ ಇಂಟರ್ವ್ಯೂ ಕೊಡ್ತೇನೆ. ಥ್ಯಾಂಕ್ ಯು ಸರ್. ಇದು ಲೈವ್ ಶೋ ಸರ್. ನಿಮ್ಮ ಫಿಯಾನ್ಸಿನೂ ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ವೈನಾ ಇವಳೆ ಅಮೂಲ್ಯ.
ಇವತ್ತು ಬಣ್ಣದ ಹಬ್ಬ ಹೋಳಿ. ನಾಡಿನಾದ್ಯಂತ ಇವತ್ತು ಜನ ಸಂಭ್ರಮದಿಂದ ಆಚರಿಸ್ತಿದ್ದಾರೆ. ನಮ್ಮ ಸೆಲೆಬ್ರಿಟಿಗಳು, ಬಿಸ್ನೆಸ್ ಐಕಾನ್ಗಳು ಹೋಳಿನ ಹೇಗೆ ಆಚರಿಸ್ತಿದ್ದಾರೆ ಅಂತ ನೋಡೋಣ. ನನ್ನ ಪ್ರಕಾರ ಬೆಂಗಳೂರಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಇನ್ಯಾವ ಹಾಸ್ಪಿಟಲ್ ಬೇಕಿಲ್ಲ, ಎಲ್ಲ ಕಡೆನೂ ತೋರಿಸಾಯ್ತು. ಏನು ಮಾಡೋಕ್ಕಾಗುತ್ತೆ ಸರ್? ಒಂದ್ಸಲಿ ನೀವು ನಾಟಿ ಔಷಧಿ ಯಾಕೆ ಯೂಸ್ ಮಾಡಬಾರ್ದು? ವರ್ಕ್ ಆಗುತ್ತೆ ಅಂತೀರಾ? ಸಾಧ್ಯತೆ ಇದೆ ಸರ್, ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ. ನನಗೆ ಗೊತ್ತಿರೋ ಹಾಗೆ ಶಿರಸಿ ಹತ್ರ ಒಬ್ಬರು ಇಂಥದಕ್ಕೆಲ್ಲ ನಾಟಿ ಔಷಧಿ ಕೊಡ್ತಾರೆ ಅಂತ ಕೇಳಿದ್ದೀನಿ. ನಾನು ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಡೀಟೇಲ್ಸ್ ಎಲ್ಲ ತಗೋತೀನಿ. ನೀವು ಯಾಕೆ ನಾಳೆನೇ ಕರ್ಕೊಂಡು ಹೋಗ್ಬಾರ್ದು? ನನ್ನ ತಂಗಿ ಸರಿ ಹೋಗ್ತಾಳೆ ಅಂತಂದರೆ ಸಿರ್ಸಿಗೆ ಅಷ್ಟೇ ಅಲ್ಲ, ಸಿಂಬ್ಲಾಗೂ ಕರ್ಕೊಂಡು ಹೋಗ್ತೀನಿ. ಈಗ ನಮ್ಮ ರಾಜ್ಯದ ಖ್ಯಾತ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ಐಕಾನ್ ವೇದಾಂತ್ ವಶಿಷ್ಠ ಅವ್ರ ಮನೆಯಲ್ಲಿ ಹೋಳಿ ಹೇಗೆ ಆಚರಿಸ್ತಿದ್ದಾರೆ ಅಂತ ನೋಡೋಣ. ವೇದಾಂತ್ ವಶಿಷ್ಠ ಸರ್, ನಿಮಗೆ ಹುಡುಗಿಯರಂದ್ರೇ ಆಗಲ್ಲ. ನಿಮ್ಮ ಸಕ್ಸಸ್ ಇಂದ ಯಾವ ಹೆಣ್ಣು ಇಲ್ಲ ಅಂತ ನೀವು ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದ ನಾವು ಕೇಳಿದೀವಿ. ಈಗ ಮದ್ವೆ ಆಗ್ತಾ ಇದ್ದೀರಾ ಅಂತ ಸುದ್ದಿ ಹರಡ್ತಾ ಇದೆ. ಆ ಸುದ್ದಿ ನಿಜನೇ ಆದ್ರೆ ನಿಮ್ಮ ಈ ಚೇಂಜಸ್ಗೆ ಏನ್ ಕಾರಣ? ಅಫ್ಕೋರ್ಸ್ ನನ್ನ ಇಂಟರ್ವ್ಯೂಗಳಲ್ಲಿ ನನಗೆ ಹೇಳಿರೋದು ನಿಜಾನೇ, ಅಂಡ್ ಈಗ ಹರಿದಾಡ್ತಿರೋ ಸುದ್ದಿ ಕೂಡ ನಿಜಾನೇ. ಆದರೆ ಆ ಸುದ್ದಿ ಹೇಗೆ ಹಬ್ತು ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಿಲ್ಲ. ನನ್ನ ಆಫೀಸಲ್ಲಿ ಒಂದೇ ಒಂದು ಹುಡುಗಿ ಕೂಡ ಇರಲಿಲ್ಲ, ಎಲ್ಲರೂ ಮೇಲ್ ಎಂಪ್ಲಾಯೀಸ್. ಅಲ್ಲಿಗೆ ಮೊದಲ ಹುಡುಗಿ ಎಂಪ್ಲಾಯ್ ಆಗಿ ಬಂದಿದ್ದೆ ಅಮೂಲ್ಯ. ಇವಳ ಮೇಲೆ ಆಫೀಸ್ ಅಷ್ಟೇ ಅಲ್ಲ, ನನ್ನ ಪರ್ಸೆಪ್ಷನ್ ಕೂಡ ತುಂಬಾ ಬದಲಾಯಿತು. Now I'm in love with Amulya. She's my woman. ಬರೀ ಲವ್ ಅಷ್ಟೇ ಅಲ್ಲ, ಇನ್ನು 3 ದಿನದಲ್ಲಿ ನಮ್ಮ ಎಂಗೇಜ್ಮೆಂಟ್ ಕೂಡ ಪ್ಲಾನ್ ಆಗ್ತಾ ಇದೆ. ಹೌದಾ ಸರ್? ಈ ಸುದ್ದಿ ನಮ್ಮ ಚಾನಲಲ್ಲೇ ಫಸ್ಟ್ ಕವರ್ ಆಗ್ತಾ ಇರೋದು. ಆದ್ರೆ ನಿಮ್ಮ ಅಭಿಪ್ರಾಯ ಬದಲಾಗಿರೋದಕ್ಕೆ ನೀವು ರೀಸನ್ ಹೇಳಿಲ್ಲ ಸರ್. ನನ್ನ ಬದಲಾವಣೆಗೆ ಕಾರಣ ಅಮೂಲ್ಯ. ಇವಳನ್ನ ರೌಡಿ ಬೇಬಿ ಅಂತ ಕರಿತೀನಿ. ಇವಳೊಳಗೆ ಒಂದು ರೌಡಿನೂ ಇದ್ದಾಳೆ, ಮುದ್ದಾದ ಹುಡುಗಿ ಕೂಡ ಇದ್ದಾಳೆ. ಇವಳ ನೋಡಿ ಫಿದಾದ. ಫಾರ್ ದ ಫಸ್ಟ್ ಟೈಮ್ ಐ ಫಾಲ್ ಇನ್ ಲವ್ ವಿತ್ ಹರ್. ಮೇಡಮ್, ಸರ್ ನಿಮ್ಮ ಬಗ್ಗೆ ಸಖತ್ ಬಿಲ್ಡಪ್ ಕೊಟ್ಟಿದ್ದಾರೆ. ಹೇಗೆ ಬದಲಾಯಿಸಿದ್ರು ಇವ್ರನ್ನ? ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಯಾರನ್ನ ಬೇಕಿದ್ರು ಸರಿ ಮಾಡ್ಬೋದು. ನಮ್ಮ ಹುಡುಗಂಗೆ ಒಂದೇ ಒಂದು ಆವಾಜು ಫುಲ್ ಸಾಫ್ಟ್ ಆಗ್ಬಿಟ್ಟ.
ಅಹಲ್ಯ 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 ಎದ್ದಿದ್ಯಾ ಹುಷಾರಾಗ್ಬಿಟ್ಟೆ ನೀನು ಮಾತಾಡ್ತಿದ್ಯಾ ಕಣ್ಣ ನೀನು ನೀರು ಬೇಕಾ ನೀರು ತಂದೆ ತಂದೆ ಅಹಲ್ಯ ಅಹಲ್ಯ ಬಾಗಿಲು ತೆಗೆಯಮ್ಮ ಅಹಲ್ಯ ಬಾಗಿಲು ತೆಗೆಯಮ್ಮ ಬಾಗಿಲು ಯಾಕೆ ಹಾಕೊಂಡೆ ಅಹಲ್ಯ ಅಹಲ್ಯ ಬಾಗಿಲು ತೆಗಿಮ್ಮ ಅಹಲ್ಯ ಇವತ್ತಿಂತ ಬ್ರೇಕಿಂಗ್ ನ್ಯೂಸ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಸರ್. ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್. ಹೇಯ್ ಕುಡಿಬೇಡ ಅಂತ ಹೇಳಿರ್ತಾನೆ ಯಾಕೆ ಕುಡ್ದೆ? ನೀನ್ ಬೇಡ ಅಂದ್ರೆ ನಾನು ಕುಡಿಬಾರ್ದಾ? ತೀರಾ ಗಣ್ಣ ತರ ಎಲ್ಲ ಆಡ್ಬೇಡ ನೀನು ಕುಡಿಬೇಕಿತ್ತು. ಎಷ್ಟು ಸಖತ್ತಾಗಿತ್ತು ಗೊತ್ತಾ? ಕಮಾನ್ ಲೆಟ್ಸ್ ಡ್ಯಾನ್ಸ್. ನಾನು ಮಾಡೋಣ. ನೀನು ಮಾಡೋದಾದ್ರೆ ನಾವು ಬಿಡಲ್ಲ. ಇವ್ನ ಹೆಂಡತಿ ನಾನ್ ಪರ್ಮಿಷನ್ ಕೊಡ್ತಿದ್ದೀನಿ. ಇವ್ನು ಇವತ್ತು ಡ್ಯಾನ್ಸ್ ಮಾಡೇ ಮಾಡ್ತಾನೆ. ಶ್ರೀಕಾಂತ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡೋದಕ್ಕೆ ಆಟೋಮೆಟಿಕ್ ಆಗಿ ಮೂಡ್ ಬರುತ್ತೆ. ಬಾಸ್ಗೆ ಸರಿಯಾದವಳೇ ಸಿಕ್ಕಿದಳೆ. ಇವರು ಮದುವೆ ಆದ್ಮೇಲಿನ ಎಪಿಸೋಡ್ ನೋಡೋದಕ್ಕೆ 2 ಕಣ್ಣಲ್ಲ 4 ಸೋಡಾ ಬುಡ್ಡಿ ಕಣ್ಣಿದ್ರು ಸಾಲ್ದು. ಅಹಲ್ಯ ಬಾಗಿಲು ತೆಗೆಯಮ್ಮ ಅಹಲ್ಯ ಅಹಲ್ಯ ಎಲ್ಲೋಗ್ತಿದ್ಯಾ? ಅಹಲ್ಯ ಒಂದ್ ನಿಮಿಷ ನಿಂತ್ಕೋ. ಅಹಲ್ಯ ಅಹಲ್ಯ ನನ್ನ ಮಾತು ಕೇಳು. ಎಲ್ಲಿ ಹೋಗ್ತಿದ್ಯಾ ನೀನು? ಅಹಲ್ಯ ನಾನು ಬರ್ತೀನಿ. ಅಹಲ್ಯ ಎಲ್ಲಿ ಹೋಗ್ತಿದ್ಯಾ ನೀನು? ನೀರ್ ಕೇಳ್ದೆ ತಾನೆ? ಪೂರ್ತಿ ಸರಿಯಾಗಿರೋದಕ್ಕೆ ಇವಾಗ ನಿನ್ ಮುಂದೆ ಬಂದ್ ನಿಂತಿರೋದು. ನೀನೇನ್ ಬರೋದ್ ಬೇಕಿಲ್ಲ. ನನಗೆ ಕಾರ್ ಕೀ ಮತ್ತೆ ಹಣ ಕೊಡು. ಅದು ಹಾಗಲ್ಲ ಅಹಲ್ಯ, ಲಿಸನ್ ಟು ಮೀ. ಇಷ್ಟು ಸಣ್ಣ ವಿಷಯನ 2 ಸತಿ ಕೇಳಿಸ್ಕೊಳ್ಳೋಷ್ಟು ದಡ್ಡ ಆಗೋದಿ ಅಣ್ಣ. ನಾನ್ ಕೇಳಿದ್ದು ನನಗ್ ಬೇಕು ಅಷ್ಟೇ. ನೀನ್ ಕೊಡ್ತಾ ಇರು, ನಾನು ಹೋಗ್ತಾ ಇರ್ತೀನಿ. ಅವ್ರಿಗೆ ಕೆಲ್ಸದಿಂದ ಈಗ ಮುಕ್ತಿ ಕೊಡು. ಆಲ್ ದಿ ಬೆಸ್ಟ್ ಹೇಳಲ್ವಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಂದ್ಮೇಲೆ ಹೇಳ್ತೇನೆ. ಹಾಯ್ ಜಯದೀಪ್. ಅಹಲ್ಯ ಇಸ್ ಬ್ಯಾಕ್. ನನ್ನ ವಾಯ್ಸ್ ಕೇಳಿ ಶಾಕ್ ಆಯ್ತಾ? ಆಕ್ಚುಲಿ ನಾನು ಶಾಕಲ್ಲಿದ್ದೀನಿ. ಮೀಟ್ ಆದ್ಮೇಲೆ ನಾನೆಲ್ಲ ಹೇಳ್ತೀನಿ. ನಾನು ಹೇಳಿದ ಜಾಗಕ್ಕೆ ಬಾ. ಬೆಲ್ ರೋಡ್ ಇದೆ ಅಲ್ಲ? ಆಗ್ತೀನಿ